ಒಂದಲ್ಲ ಒಂದು ಅವಾಂತರ ಮಾಡುತ್ತಾ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿರುವ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಗುತ್ತಿಗೆ ವಹಿಸಿಕೊಂಡ ಕೆಎನ್ಆರ್ಸಿ ಕಂಪನಿ ಇಂದು ಬೆಳಗ್ಗೆ ಮಾನ್ಯಲ್ಲಿ ಜೀವಕ್ಕೆ ಅಪಾಯವಾಗುವ ಕೆಲಸವನ್ನ ಮಾಡಿ ಸಾರ್ವಜನಿಕರಿಂದ ಬೈಕುಳದ ಸುರಿಮಳೆಯನ್ನೇ ಪಡೆದುಕೊಂಡ ಘಟನೆ ನಡೆದಿದೆ. ಒಂದಲ್ಲ ಒಂದು ಅವಾಂತರ ಮಾಡುತ್ತಾ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿರುವ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಗುತ್ತಿಗೆ ವಹಿಸಿಕೊಂಡ ಕೆಎನ್ಆರ್ಸಿ ಕಂಪನಿ ಇಂದು ಬೆಳಗ್ಗೆ ಮಾಣಿಯಲ್ಲಿ ಜೀವಕ್ಕೆ ಅಪಾಯವಾಗುವ ಕೆಲಸವನ್ನ ಮಾಡಿ ಸಾರ್ವಜನಿಕರಿಂದ ಬೈಗುಳದ ಸುರಿಮಳೆಯನ್ನ ಪಡೆದುಕೊಂಡ ಘಟನೆ ನಡೆದಿದೆ. ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ಮಾಣಿ ಸಮೀಪದ ಪಲ್ಕೆ ಎಂಬಲ್ಲಿ ಕೆಎನ್ಆರ್ಸಿ ಕಂಪನಿಯ ಟಿಪ್ಪರ್ ಚಾಲಕನ ಅವಾಂತರಕ್ಕೆ ರಸ್ತೆಗೆ ಹೈಟೆನ್ಸಿರುವ ವಿದ್ಯುತ್ ತಂತಿಗಳ ಸಹಿತ ಕಂಬಗಳು ಉರುಳಿ ಬಿದ್ದಿವೆ. ಘಟನೆಯಿಂದ ಭಾರಿ ದೊಡ್ಡ ದುರಂತವೊಂದು ತಪ್ಪಿದೆ ಎಂದು ಪ್ರತ್ಯಕ್ಷದರ್ಶಿಗಳು ಹೇಳಿದ್ದಾರೆ. ಕಂಪನಿಯ ಲಾರಿ ಚಾಲಕನ ನಿರ್ಲಕ್ಷ್ಯತನಕ್ಕೆ ಇಡೀ ಗ್ರಾಮವೇ ವಿದ್ಯುತ್ ಶಾಕ್ಗೆ ಬಲಿಯಾಗಬೇಕಿತ್ತು ಎಂದು ಹೇಳಿಕೊಂಡಿದ್ದಾರೆ. ಮಾಣಿ ಕಡೆಯಿಂದ ಇಲ್ಲೇ ಸಮೀಪದ ಪಲ್ಕೆ ಎಂಬಲ್ಲಿ ನಡೆಯುವ ಅಂಡರ್ ಪಾಸ್ ಕಾಮಗಾರಿ ಹಿನ್ನೆಲೆಯಲ್ಲಿ ರಸ್ತೆಗೆ ಮಣ್ಣು ಡಂಪ್ ಮಾಡುವ ಕೆಲಸ ಮಾಡುತ್ತಿದ್ದ. ಆದರೆ ಲಾರಿ ಚಾಲಕ ವಿದ್ಯುತ್ ವೈರ್ಗಳಿರುವುದನ್ನು ಗಮನಿಸದೆ ಅಜಾಗರೂಕತೆಯಿಂದ ಟಿಪ್ಪರ್ ಲಾರಿಯ ಮೂಲಕ ಮಣ್ಣು ಡಂಪ್ ಮಾಡಿದಾಗ ವಿದ್ಯುತ್ ವೈರ್ಗಳ ಸಹಿತ ಕಂಬಗಳು ಉರುಳಿ ಬಿದ್ದಿವೆ. ಅದೃಷ್ಟವಶಾತ್ ಲಾರಿಗೆ ಬೆಂಕಿ ಹತ್ತಿಕೊಳ್ಳದೆ ಉಳಿದುಕೊಂಡಿದೆ. ಒಂದು ವೇಳೆ ಘಟನೆಯಲ್ಲಿ ಬೆಂಕಿ ಹತ್ತಿಕೊಂಡಿದ್ರೆ ಇಲ್ಲಿ ಅನೇಕ ಮನೆಗಳಿಗೆ ಹಾಗೂ ಇಲ್ಲೇ ಹತ್ತಿರದಲ್ಲಿ ಶಾಲೆಗಳಿಗೆ ಕೂಡ ಹಾನಿಯಾಗುವ ಅಪಾಯವು ಹೆಚ್ಚಿತ್ತು ಎಂಬ ಮಾತನ್ನು ಸ್ಥಳೀಯರು ಹೇಳಿಕೊಂಡಿದ್ದಾರೆ. ಕಂಪನಿಯ ಲಾರಿಗಳಿಂದ ಇಂತಹ ಪ್ರಾಣಹಾನಿಯಾಗುವ ಘಟನೆಗಳು ನಡೆದಿದ್ದು ಪೊಲೀಸ್ ಇಲಾಖೆ ಇವರ ಮೇಲೆ ಸೂಕ್ತವಾದ ಕಾನೂನು ಕ್ರಮವನ್ನ ಅನುಸರಿಸಬೇಕು ಎಂಬುದು ಸಾರ್ವಜನಿಕರ ಆಗ್ರಹವಾಗಿದೆ.